ಜಾಗತಿಕ ರಾಜಕೀಯದಲ್ಲಿ ಈಗ ಅತಿದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಹಲವು ತಿಂಗಳುಗಳಿಂದ ಭುಗಿಲೆದ್ದಿದ್ದ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಗೂ ಅಂತ್ಯವಾಗುವ ಲಕ್ಷಣಗಳು ಕಾಣ್ತಿವೆ. ಹೌದು, ಉಭಯ ದೇಶಗಳು ಜಂಟಿಯಾಗಿ ಇಸ್ಲಾಮಾಬಾದ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿಯಾಗಿವೆ. ಆದರೆ ಈ ಒಪ್ಪಂದದ ಬೆನ್ನಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಮೊಜ್ತಬಾ ಖಮೇನಿ ಜಗತ್ತೇ ಬೆಚ್ಚಿ ಬೀಳುವಂತಹ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈ ಒಪ್ಪಂದಕ್ಕೆ ಇರಾನ್ನ ಉತ್ಸಾಹ ಕಾರಣವಲ್ಲ, ಬದಲಿಗೆ ಯುದ್ಧ ಮುಗಿಸಲೇಬೇಕಾದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತಾಶೆಯೇ ಕಾರಣ ಎಂದು ಖಮೇನಿ ಬಾಂಬ್ ಸಿಡಿಸಿದ್ದಾರೆ. ಹಾಗಾದರೆ ನಿಜವಾಗಿಯೂ ಶಕ್ತಿಶಾಲಿ ಅಮೆರಿಕ ಇರಾನ್ ಮುಂದೆ ಮಣಿಯಿತಾ? ಟ್ರಂಪ್ ಇಷ್ಟೊಂದು ಹತಾಶರಾಗಲು ಕಾರಣವೇನು? ಜೆನಿವಾದಲ್ಲಿ ಇಂದು ನಡೆಯಬೇಕಿದ್ದ ಹೈ ಪ್ರೊಫೈಲ್ ಸಭೆ ದಿಢೀರ್ ರದ್ದಾಗಿದ್ದರ ಹಿಂದಿನ ನಿಗೂಢ ರಾಜಕೀಯವೇನು? ಇದುವೇ ಇಂಟ್ರೆಸ್ಟಿಂಗ್ ವಿಷಯ. ಮೊದಲು ಈ ಒಪ್ಪಂದದ ಕರಡು ಎಲ್ಲಿ ಸಿದ್ಧವಾಯಿತು ಎಂದು ನೋಡುವುದಾದರೆ, ಫ್ರಾನ್ಸ್ನ ವರ್ಸೇಲ್ಸ್ ಅರಮನೆಯಲ್ಲಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿದ್ದ G7 ಶೃಂಗಸಭೆಯ ಔತಣಕೂಟದ ವೇಳೆ ಇದರ ರೋಡ್ ಮ್ಯಾಪ್ ಸಿದ್ಧವಾಗಿತ್ತು. ಲೆಬನಾನ್ ಸೇರಿದಂತೆ ಎಲ್ಲಾ ರಂಗಗಳಲ್ಲಿ ನಡೆಯುತ್ತಿರುವ ಮಿಲಿಟರಿ ಕಾರ್ಯಾಚರಣೆ ಹಾಗೂ ಯುದ್ಧವನ್ನ ತಕ್ಷಣದಿಂದಲೇ ಶಾಶ್ವತವಾಗಿ ನಿಲ್ಲಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ. ಅಷ್ಟೇ ಅಲ್ಲ, ಅಮೆರಿಕವು ಇರಾನ್ ಮೇಲಿನ ನೌಕಾ ದಿಗ್ಬಂಧನವನ್ನ 30 ದಿನಗಳ ಒಳಗಾಗಿ ಹಿಂಪಡೆಯಬೇಕಾಗುತ್ತದೆ. ಇದರಿಂದ ಜಾಗತಿಕ ಹಡಗು ಸಂಚಾರ ಮತ್ತೆ ಮೊದಲಿನ ಸ್ಥಿತಿಗೆ ಮರಳಲಿದ್ದು ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ನಿರಾಳ ತರಲಿದೆ ಎಂದು ಮ್ಯಾಕ್ರನ್ ಜಗತ್ತಿಗೆ ಸಾರಿದ್ದಾರೆ. ಸದ್ಯಕ್ಕೆ ಇದು 60 ದಿನಗಳ ಕಾಲಾವಧಿಯ ಮಧ್ಯಂತರ ಒಪ್ಪಂದವಾಗಿದ್ದು, ಪೂರ್ಣ ಪ್ರಮಾಣದ ಅಂತಿಮ ಒಪ್ಪಂದವನ್ನ ಸಿದ್ಧಪಡಿಸಲು ಉಭಯ ದೇಶಗಳಿಗೆ ಕಾಲಾವಕಾಶವನ್ನ ನೀಡಲಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹೇಳಿದಂತೆ ಇದು ಟ್ರಂಪ್ ಹತಾಶೆಯೇ ಹೌದು. ಈ ಹತಾಶೆಗೆ ಏನು ಕಾರಣ ಎಂಬುದು ನಮಗಿಂತ ಚೆನ್ನಾಗಿ ನೀವೇ ಬಲ್ಲವರಿದ್ದೀರಿ ಎಂದು ಕೊಳ್ಳುತ್ತಿದ್ದೇವೆ ಅಂತ ಇರಾನ್ ಜೊತೆಗಿನ ಸುದೀರ್ಘ ಯುದ್ಧದಿಂದಾಗಿ ಅಮೆರಿಕ ಕೋಟ್ಯಾಂತರ ಡಾಲರ್ ಹಣವನ್ನ ಕಳೆದುಕೊಳ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ನೌಕಾಪಡೆ ನಿರಂತರವಾಗಿ ಇರಾನ್ ಬೆಂಬಲಿತ ಪಡೆಗಳ ದಾಳಿಗೆ ತುತ್ತಾಗುತ್ತಿತ್ತು. ಇನ್ನು ಅಮೆರಿಕದ ಜನರೇ ಯುದ್ಧವನ್ನ ವಿರೋಧಿಸುತ್ತಿದ್ದಾರೆ. ಯುದ್ಧ ಮುಗಿಸುವುದಾಗಿ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದ ಟ್ರಂಪ್ಗೆ ಯುದ್ಧವನ್ನ ಮುಂದುವರಿಸಿದರೆ ತಮಗೆ ದೇಶದ ಒಳಗೆಯೇ ರಾಜಕೀಯ ಹಿನ್ನಡೆಯಾಗ್ತದೆ ಎಂಬ ಭಯವಿತ್ತು. ಅಮೆರಿಕ ಎಷ್ಟೇ ದಿಗ್ಬಂಧನ ಹೇರಿದ್ರೂ ಇರಾನ್ ಮಣಿಯಲಿಲ್ಲ. ಹೀಗಾಗಿ ಯುದ್ಧವನ್ನ ಗೆಲ್ಲಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಗೌರವಾನ್ವಿತವಾಗಿ ಅದರಿಂದ ಹೊರಬರಲು ಟ್ರಂಪ್ ಈ ಒಪ್ಪಂದಕ್ಕೆ ಹತಾಶೆಯಿಂದ ಸಹಿ ಹಾಕಿದ್ದಾರೆ ಎಂಬುದು ಇರಾನ್ನ ವಾದ. ಭಾನುವಾರವಷ್ಟೇ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಸಹಿ ಮಾಡಿದ ಬೆನ್ನಲ್ಲೇ ಬುಧವಾರ ಸ್ವತಃ ಟ್ರಂಪ್ ಅವರೇ ಈ ಒಪ್ಪಂದಕ್ಕೆ ಸಹಿ ಹಾಕಿರುವುದು ಅವರ ತುರ್ತನ್ನ ಎತ್ತಿ ತೋರಿಸುತ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಸ್ವಿಟ್ಜರ್ಲ್ಯಾಂಡಿನ ಜೆನಿವಾದಲ್ಲಿ ಇವತ್ತು ಅಂದ್ರೆ ಶುಕ್ರವಾರ ನಡೆಯಬೇಕಿದ್ದ ಅಧಿಕೃತ ಶಾಂತಿ ಒಪ್ಪಂದದ ಸಹಿ ಕಾರ್ಯಕ್ರಮ ದಿಢೀರ್ ರದ್ದಾಗುವ ಲಕ್ಷಣಗಳು ಗೋಚರಿಸಿವೆ. ಈ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನ ಮತ್ತು ಕತಾರ್ ದೇಶಗಳ ಪೈಕಿ ಪಾಕ್ ಪ್ರಧಾನಿ ಶೆಹಜಾಬ್ ಶರೀಫ್ ಅವರು ಜಿನಿವಾ ಕಾರ್ಯಕ್ರಮದ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಮಾಡಿದ ಪೋಸ್ಟ್ ಅನ್ನ ದಿಢೀರನೆ ಡಿಲೀಟ್ ಮಾಡಿದ್ದಾರೆ. ಇನ್ನು ಹೊಸ ಪೋಸ್ಟ್ನಲ್ಲಿ ಶುಕ್ರವಾರದ ಕಾರ್ಯಕ್ರಮದ ಉಲ್ಲೇಖವನ್ನೇ ಕೈಬಿಟ್ಟಿದ್ದಾರೆ. ಇತ್ತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗಾಯಿ ಅವರು ಸದ್ಯಕ್ಕೆ ಶುಕ್ರವಾರ ಸಭೆಯನ್ನ ತಡೆ ಹಿಡಿಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಇದಕ್ಕೆ ಕಾರಣವೇನು ಗೊತ್ತಾ? ಇಲ್ಲೂ ಇರಾನ್ ತನ್ನ ಮೇಲುಗೈಯನ್ನ ಸಾಧಿಸಿದೆ. ಕೇವಲ ಮಧ್ಯಸ್ಥಿಕೆದಾರರ ಸಮ್ಮುಖದಲ್ಲಿ ತಾಂತ್ರಿಕ ಮಟ್ಟದ ಸಹಿ ಹಾಕುವ ಬದಲು ಅಮೆರಿಕ ಮತ್ತು ಇರಾನ್ ದೇಶಗಳ ಅಧ್ಯಕ್ಷರೇ ನೇರವಾಗಿ ಮುಖಾಮುಖಿಯಾಗಿ ಅಂತಿಮ ಒಪ್ಪಂದಕ್ಕೆ ಸಹಿ ಹಾಕುವುದು ಸೂಕ್ತ ಎಂದು ಇರಾನ್ ಪಟ್ಟು ಹಿಡಿದಿದೆ. ಅಮೆರಿಕದ ಅಧ್ಯಕ್ಷರನ್ನ ನೇರವಾಗಿ ಒಪ್ಪಂದದ ಟೇಬಲ್ಗೆ ತರುವ ಮೂಲಕ ಇರಾನ್ ಜಾಗತಿಕ ಮಟ್ಟದಲ್ಲಿ ತನ್ನ ರಾಜತಾಂತ್ರಿಕ ಶಕ್ತಿಯನ್ನ ಪ್ರದರ್ಶಿಸುತ್ತಿದೆ. ಈ ಇಸ್ಲಾಮಾಬಾದ್ ಒಪ್ಪಂದವು ಜಗತ್ತಿಗೆ ಸದ್ಯದ ಮಟ್ಟಿಗೆ ಶಾಂತಿಯ ನಿಟ್ಟುಸಿರು ತರುವುದು ನಿಜ. ಆದರೆ ಇರಾನ್ ನಾಯಕರ ಹೇಳಿಕೆಗಳು ಮತ್ತು ಜಿನೆವಾ ಸಭೆಯ ದಿಢೀರ್ ರದ್ದತಿಯನ್ನ ಗಮನಿಸಿದ್ರೆ ಈ ಒಪ್ಪಂದದಲ್ಲಿ ಇರಾನ್ಗಿಂತ ಅಮೆರಿಕವೇ ಹೆಚ್ಚು ಆತುರದಲ್ಲಿದೆ ಮತ್ತು ಇರಾನ್ನ ಷರತ್ತುಗಳಿಗೆ ಒಪ್ಪಿಕೊಳ್ಳುವ ಅನಿವಾರ್ಯತೆಗೆ ಸಿಲುಕಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office
SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.